ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಯೂಟ್ಯೂಬ್ ಚಾನಲ್. ಗೆಳೆಯರೆ, ಇವತ್ತು ನಾನು ನಿಮಗೆ ತ್ರಿಪ್ಲೆಕ್ಸ್ ಹೌಸ್ ತೋರಿಸೋ ಬಂದಿದ್ದೀನಿ. ಈ ಮನೆ ಇರೋದು ಬನಶಂಕರಿ 6 ಸ್ಟೇಜ್ 4th H ಬ್ಲಾಕಲ್ಲಿ. ಈ ಫೇಸಿಂಗ್ ಏನು ನೋಡ್ತಿದ್ದಾರೆ ನೀವು, ನಾರ್ತ್ ಫೇಸ್ ಗೇಟ್ ಆಗಿರುತ್ತೆ. ಈಸ್ಟ್ ಫೇಸ್ ಮೇನ್ ಡೋರು, ಹೈ ಫಾಲ್ ಸೀಲಿಂಗು, ಜೊತೆಯಲ್ಲಿ ಲಿಫ್ಟ್ ಕೂಡ ಹೊಂದಿರುವಂಥದ್ದು. ನೋಡಿ, ಅಕ್ಕಪಕ್ಕ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ, ಯಾವುದೇ ಥರ ಡಿಸ್ಟರ್ಬೆನ್ಸ್ ನಿಮ್ಗೆ ಇರೋದಿಲ್ಲ. ವಾಲ್ ಕ್ಲೈಂಡಿಂಗ್ ನೋಡ್ತಾ ಇದ್ದೀರಾ, ಗ್ರಾನೈಟು. ಮನೆ ಹೆಸರು ಬರ್ಕೋಬೋದು. CNC ಕಟ್ಟಿಂಗು, ಫೋಲ್ಡಬಲ್ಲು ಮತ್ತು ವಾಕಬಲ್ ಗೇಟ್ ಇದೆ. ನಂಬರ್ ಕೂಡ ಶೋ ಮಾಡ್ತಾಯಿದ್ದೀನಿ. ಓನರ್ ಹೆಸರು ಶ್ರೀನಿವಾಸ್ ಅಂತ, ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಮೇಲ್ಗಡೆ ನೋಡ್ತಾ ಇದ್ದೀರಾ, ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲೈಂಡಿಂಗು, ಅದ್ರ ಮೇಲ್ಗಡೆ ಸ್ಟ್ರಕ್ಚರ್ ಪೇಂಟಿಂಗು ವಿತ್ ಬಾಲ್ಕನಿ ಹೊಂದಿರುವಂಥದ್ದು ಮನೆ. ಇನ್ನು ರಸ್ತೆ ಬಗ್ಗೆ ಹೇಳಬೇಕನ್ನೋ ಹೇಗಿದ್ರೆ 25ರಿಂದ 30 ಅಡಿ ವೈಡಾಗಿದೆ ಟಾರ್ ರೋಡು. ಜಸ್ಟ್ ಆ ಮೇನ್ ರೋಡಿಂದ 3ನೇ ಮನೆ ಇದಾಗಿರುತ್ತೆ. ಮನೆ ಬಗ್ಗೆ ಜಾಸ್ತಿ ಹೇಳೋದಿಲ್ಲ, ಬಿಕಾಸ್ ಅಷ್ಟು ಕ್ವಾಲಿಟಿಯಾಗಿ ಕೊಟ್ಟಿರುವಂಥದ್ದು. ನಾನು ನಿಮಗೆ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಇರ್ತೀನಿ. ವಿಡಿಯೋ ಕೊನೆಯಲ್ಲಿ ಪ್ರೈಸ್ ಹೇಳ್ತೀನಿ, ನೋಡ್ತಾ ಇರಿ. ಗೆಳೆಯರೆ, ಇದು ಎಂಟ್ರಿ ಆಗ್ತಾ ಇದ್ದಂಗೆ ಫ್ಲೋರಿಂಗ್ ನಮಗೆ ಸೆರಾಮಿಕ್ ಟೈಲ್ಸ್ 1/1 ಕಾವೇರಿ ಪಾಯಿಂಟ್ ಕೂಡ ಕೊಟ್ಟಿರುವಂಥದ್ದು. ವಾಲ್ ಕ್ಲೈಂಡಿಂಗ್ ಎಲ್ಲ 2x4 ವೆಟಿಫೈ ಟೈಲ್ಸ್ ಇದೆ, ನಿಮಗೆ 6 ಅಡಿ ಹೈಟ್ವರೆಗೂ ಸಿಗುತ್ತೆ. ಇಲ್ಲೇ ನನ್ನ ರೈಟ್ ಸೈಡಲ್ಲಿ ನೋಡ್ತಾ ಇದ್ದೀರಾ, ಲಿಫ್ಟ್ ಪ್ರಾವಿಷನ್ನು ರೆಡಿ ಇರುವಂತಹ ಲಿಫ್ಟು. ನಿಮ್ಮ ಮನೆಯಲ್ಲಿ ವಯಸ್ಸಿರಾಗಿರೋರು ಕೂಡ ಬಂದು ನೋಡಬಹುದು. ಬೋರ್ವೆಲ್ ಇದೆ, ಸಂಪ್ ಇದೆ, ಮತ್ತು ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ಕೂಡ ಮಾಡಿಕೊಟ್ಟಿದ್ದಾರೆ. ಈ ಗೇಟಿಂದ ನಿಂತ್ಕೊಂಡು ಆ ಕಡೆ ನೋಡಿದರೆ ಫುಲ್ 2 ಕಾರ್ ಪಾರ್ಕಿಂಗ್ನ ಕೊಟ್ಟಿದ್ದಾರೆ. ಅಕ್ಕಪಕ್ಕದಲ್ಲಿ 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ಫಿಟ್ಟಿಂಗ್ ಎಲ್ಲ ಆಗೋಗಿದೆ, ಜಾಗರ್ ಫಿಟ್ಟಿಂಗ್ನ ಕೊಟ್ಟಿರುವಂಥದ್ದು. ಈ ಜಾಗದಲ್ಲಿ ನಮಗೆ UPS ಪಾಯಿಂಟ್ನ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಎಲೆಕ್ಟ್ರಿಕ್ ವೆಹಿಕಲ್ಗಳೆಲ್ಲ ಇದ್ದರೆ ಚಾರ್ಜಿಂಗ್ ಸರ್ಕ್ಯೂಟ್ಗಳು ಎಲ್ಲ ಮಾಡಿಕೊಟ್ಟಿದ್ದಾರೆ, ಚಾರ್ಜಿಂಗ್ ಇಟ್ಕೋಬೋದು. ಮತ್ತು ಕಾಮನ್ ಆಗಿ ಒಂದು ಟಾಯ್ಲೆಟ್ ಇದೆ, ಅದು ಕೂಡ ಯೂಸ್ ಮಾಡ್ಕೋಬೋದು. ಆ ಟಾಯ್ಲೆಟ್ ಪಕ್ಕದಲ್ಲಿ ನಮಗೆ ಗ್ಯಾಸ್ ಪ್ರಾವಿಷನ್ನ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ನೀವು ಸ್ಟೋರೇಜ್ ಆದರೂ ಮಾಡ್ಕೋಬೋದು, ಏನಾದರೂ ಮಾಡ್ಕೋಬೋದು. ಇನ್ ಕೇಸ್ ಫ್ಯೂಚರಲ್ಲಿ ರೂಮ್ ಮಾಡ್ಕೊತೀರಂದರೆ ಬೀಮ್ ಬಿಟ್ಟಿದ್ದಾರೆ, ಒಂದು ಗೋಡೆನ ಕಟ್ಕೊಂಡ್ರೆ ಒಂದು ರೂಮ್ ಥರ ಕನ್ವರ್ಷನ್ ಮಾಡ್ಕೋಬಹುದು. ಈ ಎಂಡಿಂದ ಆ ಎಂಡು ನೋಡ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. POP ಫಾಲ್ ಸೀಲಿಂಗ್ ಆಗಲಿ, ಲೈಟಿಂಗು, ಪ್ರತಿಯೊಂದು ಕೂಡ ಕ್ವಾಲಿಟಿಯಾಗಿ ಕೊಟ್ಟಿದ್ದಾರೆ. ಮನೆ ಹೈ ಫಾಲ್ ಸೀಲಿಂಗಿಂದು ಟೋಟಲ್ 3 ಬೆಡ್ರೂಮ್ ಹೊಂದಿರುತ್ತೆ. ತೋರಿಸ್ಕೊಡ್ತೀನಿ. 4 ಅಡಿ ವೈಡಾಗಿ ಸ್ಟೇರ್ ಕೇಸ್ ಇದೆ. ಆ ಸ್ಟೇರ್ ಕೇಸಿಗೆ ಲಪೋತ್ರ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಹ್ಯಾಂಡ್ ಗ್ರಾಬರ್ಗೆ 304 ಗೇಜ್ SS ರೇಲಿಂಗ್ಸ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಸ್ಟ್ರಕ್ಚರ್ ಟೈಲ್ಸ್ನ ಕೊಟ್ಟಿದ್ದಾರೆ ವಿತ್ ಸ್ಪಾಟ್ ಲೈಟು, 360 ಡಿಗ್ರಿ ಮೂವಬಲ್ಲು. ನೀವು ಈಗ ಹೇಗಬೇಕಾಗಿ ಟರ್ನ್ ಮಾಡ್ಕೋಬೋದು. ಅಥವಾ ನಿಮಗೆ ಯಾವುದು ಫೋಟೋ ಇಷ್ಟನೋ, ದೇವ್ರದ್ದಾಗಲಿ ಫ್ಯಾಮಿಲಿದಾಗಲಿ, ಹೇಗೆ ಬೇಕಾದರೂ ನೀವು ಈ ವಾಲ್ನ ಯೂಸ್ ಮಾಡ್ಕೋಬೋದು. ಹೈಲೈಟ್ ವಾಲ್ ಅಂತ ಹೇಳ್ಬೋದು. ಇದು ಚೆನ್ನಾಗಿದೆ. ಈ ಮೇಲ್ಗಡೆಯಿಂದ ಕೆಳಗಡೆ ನಿಮಗೆ ಪಾರ್ಕಿಂಗ್ ಲೇಔಟು ಈ ಥರ ಕಾಣಿಸುತ್ತೆ. ಓಕೆ ಗೆಳೆಯರೆ, ಈಗ ಮೇಲ್ಗಡೆ ಹೋಗೋಣ. ನಾನು ಕೆಳಗಡೆ ಹೇಳಿದ ಹಾಗೆ 3.5 ಅಡಿ ಅಥವಾ 4 ಅಡಿ ಸ್ಟೇರ್ ಕೇಸ್ ಬರುತ್ತೆ. ಈ ಸ್ಟೇರ್ ಕೇಸ್ಗೆ ಕಲ್ಲು ಯೂಸ್ ಮಾಡಿರೋದು ಲಪೋತ್ರ ಗ್ರಾನೈಟು. ಹ್ಯಾಂಡ್ ಗ್ರಾಬರ್ ಎಲ್ಲ 304 ಗೇಜ್ SS ರೇಲಿಂಗ್ಸು. 2 ಕಡೆಗೂ ನಿಮಗೆ ವೆಟಿಫೈ ಟೈಲ್ ಸಿಗುತ್ತೆ. ಮೇಂಟೆನೆನ್ಸ್ ಈಸಿ ಅಂತಲೇ ಹೇಳ್ಬೋದು. ಓಕೆ, ಕೆಳಗಡೆಯಿಂದ ಮೇಲೆ ಈ ಥರ ಇದೆ. ಟಫನ್ ಗ್ಲಾಸು 12 mm 4 ಅಡಿವರೆಗೂ ಹೈಟ್ ಆಗಿದೆ. ಮಕ್ಕಳು ಕೂಡ ನಿಂತ್ಕೊಂಡ್ರೆ ಭಯ ಇಲ್ಲ. ನಿಮಗೆ ಮನೆ ಹೊರಗಡೆ ವರಂಡ, ತುಳಸಿ ಕಟ್ಟೆ ಎಲ್ಲ ಅಲ್ಲಿ ಇಟ್ಕೋಬೋದು. ಫುಲ್ ಡೆವಲಪ್ ಆಗಿದೆ ಏರಿಯಾ ವೈಸ್ ಎಲ್ಲ. ಈ ಮೇಲಿಂದ ಕೆಳಗಡೆ ನಿಂತ್ಕೊಂಡು ನೋಡಿದರೆ ನಮಗೆ ನೋಡೋಕ್ಕೆ ಲುಕ್ ಈ ಥರ ಸಿಗುತ್ತೆ. ಸರಿನಾ? ಮೇನು 7 ಫೀಟ್ ಅನಿಸುತ್ತೆ. ಈ ಮೇನ್ ಡೋರ್ ಇರೋದು ಟೀಕ್ ವುಡ್ಡಲ್ಲಿ ಮಾಡಿದ್ದಾರೆ. PU ಪಾಲಿಶ್ ಪೆಂಡಿಂಗ್ ಇದೆ. 8 ಇಂಚಸ್ ವಾಸ್ಕಲ್ಲಿದೆ. ಬ್ರಾಸ್ ಎಲ್ಲ ಇನ್ಕ್ಲೂಡಿಂಗ್ ಮಾಡ್ಕೊಟ್ಟಿದ್ದಾರೆ. 30-40ಗೆ ಏನು ಮೇನ್ ಡೋರ್ ಕೊಡ್ತಾರೋ ಅದೇ ಕೊಟ್ಟಿರುವಂಥದ್ದು. ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಒಳಗಡೆ ಹೋಗೋಣ ಬನ್ನಿ. ಗೆಳೆಯರೆ, ಇಲ್ಲಿ ನಾನು ಮೇನ್ ಡೋರಿಂದ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಆಪೋಸಿಟ್ ನಮಗೆ ಲಿಫ್ಟ್ ಕಾಣಿಸ್ತಾ ಇದೆ. ಫುಲ್ ವಿನಿಯರ್ ಇಂಟೀರಿಯರ್ ವರ್ಕಲ್ಲಿ ಫಾಲ್ ಸೀಲಿಂಗ್ನ ಮಾಡಿಕೊಟ್ಟಿರುವಂಥದ್ದು. ಇದೊಂದು ಎಂಟ್ರಿ ಆಗ್ತಾ ಇದ್ದಂಗೆ ಲಿಫ್ಟ್ ಪಕ್ಕದಲ್ಲಿ ನಮಗೆ ಒಂದು ಬಿಗ್ ವಿಂಡೋ ಬರುತ್ತೆ. 4x6 ಬಿಗ್ ವಿಂಡೋ. ಓಕೆನಾ? ನಾನು ಫಸ್ಟು ಹಂತವಾಗಿ ಕವರ್ ಮಾಡ್ಕೊತ ಹೋಗ್ತೀನಿ ಮನೆಯದು. ಒಂದು ನಿಮಗೆ ಕ್ಲಿಯರಿಟಿ ಬರುತ್ತೆ. ಸರಿನಾ? ಇದು ಇಂಟೆನ್ಸ್ ಪ್ಲೇಸ್ ಆಯಿತು. ಈಗ ಈ ವಿಂಡೋದಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ. ಈ ಎಡಭಾಗದಲ್ಲಿ TV ಯೂನಿಟ್ ಬರುತ್ತೆ.
ಈ ನನ್ನ ಬಲಭಾಗದಲ್ಲಿ ಸೋಫಾ ಸೆಟ್ ಅಲೆಮೆಂಟು ಪ್ಲೇಸ್ ಸಿಗುತ್ತೆ. ಆಪೋಸಿಟೇ ಕಿಚನ್ ಆಗಲಿ, ಪೂಜಾ ರೂಮ್ ಆಗಲಿ, ಅಡುಗೆ ಮನೆ ಆಗಲಿ ಸಿಗುತ್ತೆ. ಈಗ ನಾನು ನಿಮಗೆ ಈ ಟಿ ವಿ ಕ್ಯಾಬಿನೆಟ್ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ, ಒಂದು ಹಾಲ್ನ ಲುಕ್ಕು ಯಾವ ಥರ ಬರುತ್ತೆ ಅಂತ. ಓಕೆ ನೋಡಿ, ನಾನು ಎಂಟ್ರಿ ಅದೇ ವಿಂಡೋ ತೋರಿಸಿದೆ ವಿತ್ ಲಿಫ್ಟು. ಈಗ ಈ ಹಾಲು ಎಕ್ಸಾಕ್ಟ್ಲಿ ನನ್ನ ಹಿಂದ್ಗಡೆ ಟಿ ವಿ ಇದೆ. ಸೋಫಾ ಸೆಟ್ನ ನೀವು ಯು ಶೇಪಲ್ಲಿ ಇಟ್ಕೋಬೋದು. ಟಿ ವಿ ಈಸಿಯಾಗಿ 90 ಡಿಗ್ರಿ ನಿಮ್ಗೆ ಅಪೋಸಿಟ್ ಇರುತ್ತೆ. ಹೈಲೈಟ್ ಏನು ಹಾಲಲ್ಲಿ ಅನ್ನೋ ಹಾಗಿದ್ರೆ ಫುಲ್ ಇಂಟೀರಿಯರ್ ವರ್ಕಲ್ಲಿ ಅಂದರೆ ವಿನಿಯರ್ ಲ್ಯಾಮಿನೇಷನಲ್ಲಿ ಮಾಡಿಕೊಟ್ಟಿರುವಂತಹ ಹೈ ಫಾಲ್ಸ್ ಸೀಲಿಂಗ್ ಈ ಮನೆ ಲುಕ್ಕು ನೋಡ್ತಾ ಇದ್ದೀರಾ. ಕೆಳಗಡೆಯಿಂದ ಮೇಲ್ಗಡೆವರೆಗೂ ಏನು ಲಕ್ಸುರಿ ಬರೋ ಥರ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಎಸ್ಪೆಷಲಿ ಮನೆ ಒಳಗಡೆ ಯಾರಾದರೂ ಹೊಸದಲ್ಲಿ ಬಂದರೆ ಅವ್ರ ಬಾಯಿಂದ ವಾವ್ ಅನ್ನೋ ವರ್ಡ್ ಕೇಳ್ತೀರ, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ಗುಡ್ ವರ್ಕ್, ತುಂಬ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸರಿ, ಹಾಗಾದರೆ ಈ ವಾಲ್ ಹತ್ರ ಬಂದಿದ್ದೀನಿ. ಈಗ ಟಿ ವಿ ಯೂನಿಟ್ನ ತೋರಿಸ್ಕೊಡ್ತೀನಿ ನೋಡಿ. ಮೇನ್ ಡೋರು, ವಿಂಡೋ ಎಲ್ಲ ತೋರಿಸಿದೆ. ಟಿ ವಿ ಕ್ಯಾಬಿನೆಟ್ ಎಲ್ಲ ನಿಮಗೆ ಇಂಟೀರಿಯರ್ ವರ್ಕ್ ಏನು ನೋಡ್ತಿದ್ದೀರಾ ಫುಲ್ ವಿನಿಯರ್ ಲ್ಯಾಮಿನೇಷನ್ ಆಗಿರುತ್ತೆ, ವಾಲ್ ಮೌಂಟ್ ಆಗಿರುತ್ತೆ. ಕಸ ಎಲ್ಲ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಸರಿನಾ? ಈಗ ಈ ಕಡೆಯಿಂದ ನಿಂತ್ಕೊಂಡು ಹೈ ಫಾಲ್ ಸೀಲಿಂಗ್ನ ತೋರಿಸ್ತೀವಿ ನೋಡಿ ಯಾವ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ಫಿನಿಶಿಂಗ್ ಮಾತ್ರ ಮನೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸರಿ ಆಯಿತಾ? ಈಗ ಅಡುಗೆ ಮನೆ ಹೋಗಿ ತೋರಿಸ್ತೀನಿ. ಇದ್ರ ಹಿಂದ್ಗಡೆ ಸ್ಟೇರ್ಕೇಸ್ ಇದೆ, ಹೇಳೋದು ಮತ್ತೆ ಆ ಬೆಡ್ರೂಮ್ಗೆ ಹೋಗುತ್ತೆ. ಸರಿನಾ? ನೋಡಿ, ಫುಲ್ ಇಂಟೀರಿಯರ್ ವರ್ಕ್ ಏನು ನೋಡ್ತಿದ್ದೀರಾ ಇಲ್ಲಿ ಹಾಲಲ್ಲಿ ಎಂಟೈರ್ ಇಂಟೀರಿಯರ್ ವರ್ಕ್ ಬಂದು ನಿಮಗೆ ವಿನಿಯರ್ದಾಗಿರುತ್ತೆ ವಿತ್ ಫ್ಯಾನ್ಸಿ ಲೈಟು. ಓಪನ್ ಸ್ಪೇಸ್, ಫುಲ್ ಓಪನ್ ಸ್ಪೇಸ್ ಆಗಿದೆ ಇಲ್ಲಿ. ಹಾಗೆ ನನ್ನ ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ ಒಂದು ಪೂಜಾ ರೂಮು. ಈ ಮಧ್ಯ ವಿಂಡೋ ಇದೆ, ಅಲ್ಲಿ ಬೇಕಾದ್ರೆ ನೀವು ಫ್ರಿಜ್ ಬೇಕಾದ್ರೆ ಇಟ್ಕೋಬೋದು, ಫ್ರಿಜ್ ಪಾಯಿಂಟ್ ಎಲ್ಲ ಮಾಡಿದ್ದಾರೆ. ಮತ್ತು ಡೈನಿಂಗ್ ಹಾಲ್ ಏರಿಯಾ ಇಲ್ಲಿ ರೈಟ್ ಸೈಡಿಗೆ ಬರುತ್ತೆ. ಅದಕ್ಕಿಂತ ಮುಂಚೆ ಅಡುಗೆ ಮನೆಯನ್ನು ತೋರಿಸ್ಕೊಟ್ಬಿಡ್ತೀನಿ ನಾನು ನಿಮಗೆ. ನೋಡಿ, ಫುಲ್ ಇಂಟೀರಿಯರ್ ವರ್ಕು ಏನು ಕಾಣಿಸ್ತಾಯಿದೆ ಅಕ್ರಾಲಿಕ್ ಲ್ಯಾಮಿನೇಷನ್ ಅದಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗು. ಗೆಳೆಯರೆ, ನಿಮಗೆ ಎಲ್ ಶೇಪ್ ಕಿಚನ್ ಸ್ಲ್ಯಾಬ್ ಸಿಗುತ್ತೆ. ಎಲ್ಲ ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳು ಮತ್ತು ಪ್ಯಾಂಟ್ರಿ ಯೂನಿಟ್ ಸಿಗುತ್ತೆ. ನಿಮಗೆ ಗ್ಯಾಸ್ ಅಲ್ಲಿಟ್ಕೋಬೋದು. ಇದು ಚಿಮ್ನಿ ಪಾಯಿಂಟು. ಈ ಕಡೆ ಭಾಗದಲ್ಲಿ ವಾಟರ್ ಪ್ಯೂರಿಫೈ. ಸರಿನಾ? ಓವರ್ ಹೆಡ್ ವಾರ್ಡ್ರೋಬರ್ಗಳೆಲ್ಲ ಮಾಡಿ ಕೊಟ್ಟಿದ್ದಾರೆ. ತುಂಬ ಇದೆ, ಸ್ಪೇಷಿಯಸ್ ಜಾಗ ಇದೆ. ವೆಂಟಿಲೇಷನ್ಗೆ ಒಂದು ವಿಂಡೋ ಇದೆ, ಅಲ್ಲಿ ಯುಟಿಲಿಟಿ ಆ್ಯಂಡ್ ಕಾಮನ್ ಆಗಿ ಟಾಯ್ಲೆಟ್ ಬರುತ್ತೆ, ತೋರಿಸ್ಕೊಡ್ತೀನಿ. ಇವಾಗ ಡೈನಿಂಗ್ ಹಾಲ್ ಏರಿಯಾ, ಅಲ್ಲಿ ಹ್ಯಾಂಡ್ ವಾಶ್ ಪಾಯಿಂಟು, ಇಲ್ಲಿ ಫಿಂಗರ್ ಟಚ್ ಮಿರರ್ ಸಿಗುತ್ತೆ ಆ್ಯಂಡ್ ಸಿಂಪಲಾಗಿ ಮಾಡಿಕೊಟ್ಟಿರುವಂತಹ POP ಫಾಲ್ ಸೀಲಿಂಗ್ ವಿತ್ ವಾರ್ಮ್ ಲೈಟು ಚೆನ್ನಾಗಿ ಬಂದಿದೆ. ಎಕ್ಸಾಕ್ಟ್ ಗೆಳೆಯರೆ, ಇದೊಂದು ಪೂಜಾ ರೂಮು. ನಿಮಗೆ ಟೀ ಕುಡ್ಡು ಮತ್ತು ಇಂಟೀರಿಯರ್ ವರ್ಕು ಏನದು ವಿನಿಯರ್ ಆಗಿರುತ್ತೆ. ಹಿಚಿಂಗ್ ಗ್ಲಾಸು, ಒಬ್ಬರು ಸಮಾಧಾನವಾಗಿ ಕೂತ್ಕೊಂಡು ಪೂಜೆ ಮಾಡಬಹುದು, ಅಷ್ಟು ಸ್ಪೇಸ್ ಇದೆ. ಫೋಟೋ ಫ್ರೇಮ್ ಇಡೋದಕ್ಕೆ ಕ್ವಾರ್ಡ್ಸ್ನ ಹಾಕಿದ್ದಾರೆ. ಮತ್ತು ವೆಟ್ರಿಫೈಡ್ ಟೈಲ್ಸ್ ವಾಲ್ ಕ್ಲೈಂಡಿಂಗು ಓಮ್ ಇರುವಂಥದ್ದು. ಗುಡ್. ಇದೊಂದು ಪೂಜಾ ರೂಮ್ ಆಯಿತು. ಲೈಟಿಂಗ್ ಇದೆ, ನಾನು ಇನ್ನೂ ಆನ್ ಮಾಡಿಲ್ಲ ಅಲ್ಲಿ ಒಳಗಡೆ. ನೋಡಿ, ಇಲ್ಲಿ ನಾವು ಫ್ರಿಜ್ ಪಾಯಿಂಟ್ ಕೊಟ್ಟಿದ್ವಿ, ತುಂಬ ಜಾಗ ಇದೆ, ಫ್ರಿಜ್ನ ಇಟ್ಕೋಬಹುದು. ಮತ್ತು ಇಲ್ಲೇ ಕೂಡ ಅಡುಗೆ ಊಟ ಆಗಿದ ತಕ್ಷಣ ಕೈ ತೊಳ್ಕೊಳ್ಳೋದಕ್ಕೆ ಹ್ಯಾಂಡ್ ಬೇಸನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಇದೊಂದು ಅಡುಗೆ ಮನೆ ಇತ್ತು. ಮತ್ತು ಯುಟಿಲಿಟಿ ಕೂಡ ಇಲ್ಲೇ ಇದೆ. ಎಲ್ಲ ವಿಂಡೋ ಆ್ಯಂಡ್ ವಾಸ್ಕಲ್ಲಾಗಲಿ ಡೋರ್ಗಳಾಗಲಿ ಎಲ್ಲ ಟೀ ಕುಡ್ಡಿಂದಾಗಿರುತ್ತೆ. ಗಾಳಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಓಪನ್ ಮಾಡ್ತಾ ಇದ್ದಂಗೆ. ಇಲ್ಲಿ ಆಲ್ರೆಡಿ ಪಾತ್ರೆ ತೊಳೆಯೋದಕ್ಕೆ ಸಿಂಕ್ನ ಹಾಕ್ಕೊಟ್ಟಿದ್ದಾರೆ, ಯೂಸ್ ಮಾಡ್ಕೋಬೋದು. ವೆಟ್ರಿಫೈಡ್ ಟೈಲ್ಸ್ ಇದೆ. ಈ ಡೋರ್ ಹಿಂದ್ಗಡೆಗೆ ಒಂದು ಕಾಮನ್ ಆಗಿ ಬಾತ್ರೂಮ್ ಬರುತ್ತೆ ಅಥವಾ ಟಾಯ್ಲೆಟ್. ಇದಿಷ್ಟು ಯುಟಿಲಿಟಿದಲ್ಲಿ ಇರುವಂಥದ್ದು. ಇವಾಗ ನಾನು ನಿಮಗೆ ಬೆಡ್ರೂಮ್ಗಳನ್ನ ತೋರಿಸೋಕ್ಕೆ ಕರ್ಕೊಂಡು ಹೋಗ್ತೀನಿ. ಈ ವಿಡಿಯೋ ಕೊನೆಯದಲ್ಲಿ ಪ್ರೈಸ್ನ ಹೇಳ್ತೀನಿ. ಮಧ್ಯದಲ್ಲಿ ಕ್ಯೂರಿಯಾಸಿಟಿ ಇದ್ದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ವ ಓನರ್ ನಂಬರು, ಅವ್ರಿಗೆ ಫೋನ್ ಮಾಡಿ, ಪರವಾಗಿಲ್ಲ. 3.5 4 ಅಡಿ ಇದೆ. ಗ್ರಾನೈಟ್ ಸ್ಟೇರ್ಕೇಸ್ ಕೊಟ್ಟಿದ್ದಾರೆ. ಮತ್ತು ಡೆಕೋರೇಷನ್ ಐಟಮ್ ಎಲ್ಲ ಇಟ್ಕೊಳ್ಳೋದಕ್ಕೆ ಇಲ್ಲಿ ಬಾಕ್ಸ್ ಟೈಪಲ್ಲಿ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿ ಬಂದಿದೆ.
ಎಲ್ಲ ಸೆನ್ಸರ್ ಲೈಟಿಂಗ್ ಇರುತ್ತೆ. ಓಕೆ, ನಿಮಗೊಂದು ಹೇಳ್ತೀನಿ ನೋಡಿ. ಎಲ್ಲ ಟಿ ವಿ ಕ್ಯಾಬಿನೆಟ್ಗೆ ಇಂಟೀರಿಯರ್ ವರ್ಕ್ ಮಾಡಿರ್ತಾರೆ, ಇವರು ವಾಲೇ ಕಟ್ಕೊಟ್ಟಿದ್ದಾರೆ ಗುರು. ಇದು ಆ್ಯಕ್ಚುಲಿ ಗುಡ್ ವರ್ತ್, ಇದು ಲೈಫ್ ಲಾಂಗ್ ಬರುವಂಥದ್ದು. ಚಿಕ್ಕ ಚಿಕ್ಕ ಪಾಯಿಂಟ್ಗಳು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. 3.5 ಅಡಿ ಇದೆ. ಹ್ಯಾಂಡ್ ಗ್ರಾಬರ್ ನಿಮಗೆ ಟೀ ಕೊಟ್ಟಿದ್ದಾರೆ, ಮತ್ತು ಸೆನ್ಸರ್ ಲೈಟಿಂಗು ಆನಾಯಿತು. ಆಪೋಸಿಟೇ ನಮಗೆ ಕಾಮನ್ ಆಗಿ ಬಾಲ್ಕನಿ ಇದೆ. ಸೇಮ್ ಟಫನ್ ಗ್ಲಾಸು, 4 ಅಡಿ ಹೈಟು, SS ರೈಲಿಂಗ್ಸು. ತೋರಿಸ್ಬಿಡ್ತೀನಿ ಫಸ್ಟ್ ಬಾಲ್ಕನಿಗೆ. ತುಂಬ ಡೆವಲಪ್ ಆಗಿರುವಂತಹ ಏರಿಯಾ ಇದ್ದಾಗಿರುತ್ತೆ. ನೋಡಿ, ಈ ಬಾಲ್ಕನಿಂದ ನಿಂತ್ಕೊಂಡು ನೋಡಿದರೆ ನಮಗೆ ಫಸ್ಟು ಲಿಫ್ಟು ಏನಿದೆಯಲ್ಲ ಅದೇ ಸೇಮ್ ಕಂಟಿನ್ಯೂಟಿ ಆಗುವಂಥದ್ದು. ಮೇನು ಈ ಮನೆಯ ಭಾಗ, ಹೃದಯ ಭಾಗ ಅನ್ನಲ್ವಾ, ಆ ಥರ. ಹೈ ಫಾಲ್ ಸೀಲಿಂಗು, 4.5 ಅಡಿ ಹೈಟ್ ಆಗಿದೆ. 12 mm ಟಫನ್ ಗ್ಲಾಸ್ ಇದೆ. ಹ್ಯಾಂಡ್ ಗ್ರಾಬರ್ ಎಲ್ಲ ನಿಮಗೆ ಟೀ ಕುಡ್ಡಿಂದು. ಇನ್ನೊಂದು ಕೋಟ್ ಪೇಂಟಿಂಗ್ ಅಂದರೆ PU ಪಾಲಿಶ್ ಇದೆ. ಮತ್ತು ಇದು ಫುಲ್ ಝೂಮರ್. ತುಂಬ ಚೆನ್ನಾಗಿ ಬಂದಿದೆ ಮನೆ. ಗುಡ್, ವೆರಿ ಗುಡ್. ಓಕೆ, ನಾನು ಈ ಟಫನ್ ಗ್ಲಾಸ್ ಹತ್ರ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಸ್ಟೇರ್ ಕೇಸ್ ಅಲ್ವಾ, ಬರ್ತಾ ಇದ್ದಂಗೆ ಬಾಲ್ಕನಿ ಮತ್ತು ವಿಂಡೋ ಬರುತ್ತೆ. ಬಾಲ್ಕನಿ ಹೇಳಾಯಿತು, ಲಿಫ್ಟು, ಮತ್ತು ಇದು ಹೈ ಫಾಲ್ ಸೀಲಿಂಗು. ಈಗ ಈ ವಿಂಡೋದ ಹತ್ರ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಮೇಲ್ಗಡೆ 2 ಬೆಡ್ರೂಮ್ ಹೋಗೋದಕ್ಕೆ ಇದು ಮಾಸ್ಟರ್ ಬೆಡ್ರೂಮ್. ಒಂದು ರಾಜು ನಂಗಿರ್ಬೋದು ಮನೆ ಓನರ್ ಇಲ್ಲಿ. ಮತ್ತೆ ಹೇಳ್ತಾ ಇದ್ದೀನಿ, ಒಂದು ವಾಸ್ಕಲೆಲ್ಲಾಗಲಿ ಡೋರ್ಗಳಾಗಲಿ ಎಲ್ಲ ಟೀ ಕುಡ್ಡು. ಕಿಂಗ್ ಸೈಜ್ ಕಾಟ್ ವಿತ್ ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ. ಕುಷನ್ ಹೆಡ್ ಬೋರ್ಡು, ಲ್ಯಾಮಿನೇಷನ್ ಇಂಟೀರಿಯರ್ ವರ್ಕು, 3D ಪ್ಯಾಟ್ರನ್ ಡಿಸೈನ್. ಅದು ಟಾಪ್ ಟು ಬಾಟಮ್ ಇಲ್ಲಿ ನನ್ನ ಹಿಂದ್ಗಡೆವರೆಗೂ ಬಂದಿದೆ. ಆ ಕಡೆಯಿಂದ ಹೋಗಿ ಕವರ್ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ವೆಂಟಿಲೇಷನ್ಗೆ 2 ವಿಂಡೋ ಇದೆ. ಮೊಬೈಲ್ ಹೋಲ್ಡರ್, ಚಾರ್ಜಿಂಗ್ ಸರ್ಕ್ಯೂಟ್ಗಳೆಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಓಕೆ, ನಾನು ಈ ಕಡೆ ಸ್ವಿಚ್ ಬೋರ್ಡಿಂದ ಈ ಕಡೆ ಕವರ್ ಮಾಡ್ತೀನಿ ನೋಡಿ. ಈಗ 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಇನ್ಬಿಲ್ಟ್ ಪ್ರೊಫೈಲ್ ಲೈಟ್ ಇರುತ್ತೆ. ಎಲ್ಲ ಲೈಟ್ ಆನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ಟೆ ತೆಗಿಬೇಕಾದ್ರೆ 1 ಲೈಟ್ ಅಷ್ಟೇ ಸಾಕು. ಬಟ್ಟೆ ಎಲ್ಲ ಸಿಗುತ್ತೆ. ಓವರ್ ಹೆಡ್ ವಾರ್ಡ್ರೋಬರು ಮತ್ತು ನಿಮಗೆ ಡ್ರೆಸ್ಸಿಂಗ್ ಯೂನಿಟು ಅಥವಾ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಅಲ್ಲಿ ಸಿಗುತ್ತೆ ನೋಡಿ. ಇದು TV ಯೂನಿಟ್. ಈ TV ಯೂನಿಟಿಂದ ನಿಮಗೆ ವಾಲ್ ಮೌಂಟು ಅಲ್ಲಿದ್ದ ಹಿಡಿದ್ರೆ ಇಲ್ಲಿ ಮೇಲ್ಗಡೆವರೆಗೂ ಕೊಟ್ಟಿದ್ದಾರೆ. ಇದೇ ಹೇಳಿದ್ದು ಹೈ ಫಾಲ್ ಸೀಲಿಂಗ್ ಚೆನ್ನಾಗಿ ಬಂದಿದೆ. ಸೀಲಿಂಗ್ ಆಗಲಿ ಇಂಟೀರಿಯರ್ ವರ್ಕ್ ಆಗಲಿ ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಆಯಿತಾ, ಇಲ್ಲಿ ಡ್ರೆಸ್ಸಿಂಗ್ ಮಿರರು, ಅದ್ರ ಹಿಂದ್ಗಡೆ ಸ್ಟೋರೇಜು, ಇಲ್ಲೂ ಕೂಡ ಲೈಟಿಂಗ್ ಇದೆ. ಮನೆ ಮಾತ್ರ ಹೊಗಳಕ್ಕೆ ಸಾಲದು. ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಪ್ರಾಮಿಸ್ ತುಂಬ ಚೆನ್ನಾಗಿದೆ. ಒಂದು ಸಲ ವಿಸಿಟ್ ಮಾಡಿ, ಚೆಕ್ ಮಾಡ್ಕೊಳ್ಳಿ. ಈ ಥರ ಮನೆಗಳು ಸಿಗೋದು ರೇರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಲ್ಲೊಂದು ಅಟ್ಯಾಚ್ ಆಗಿ ಬಾತ್ರೂಮ್ ಕೊಟ್ಟಿದ್ದಾರೆ. ಟ್ಯಾಪ್ ಎಲ್ಲ ಗುಡ್, ವೆಲ್ ಪ್ಲ್ಯಾನ್. ವೆಟ್ರಿಫೈಡ್ ಟೈಲ್ಸು, ಮ್ಯಾಟ್ ಫಿನಿಶಿಂಗು, 2x4, ಟಾಪ್ ಟು ಬಾಟಮ್ ಕೊಟ್ಟಿದ್ದಾರೆ. ವಾಲ್ ಮೌಂಟ್ ಕಮೋಡು ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಇರುತ್ತೆ. ಓಕೆನಾ, ಜಾಗ್ವಾರ್ ಫಿಟ್ಟಿಂಗು. ಸರಿ, ಇದು ಒಂದು ಮಾಸ್ಟರ್ ಬೆಡ್ರೂಮು ಮತ್ತು ಬಾತ್ರೂಮು ಆಯಿತು. ಹಾಗೆ 2 ಬೆಡ್ರೂಮ್ಗಳಿದೆ, ತೋರಿಸ್ಕೊಡ್ತೀನಿ. ಇದು ಈ ಮನೆಯ ಮೇನ್ ಆಕರ್ಷಣೆಯ ಸ್ಥಳ. ಸರಿ, ಹಾಗಾದರೆ ಗೆಳೆಯರೆ 3 ಅಡಿ ವೈಡಾಗಿ ಇಲ್ಲಿ ಇಷ್ಟಕ್ಕೆ ಸಿಗುತ್ತೆ. ಹಾಗೆ ಸೆನ್ಸರ್ ಲೈಟಿಂಗ್ ಎಲ್ಲ ಇದೆ. ಆ್ಯಸ್ ಇಟ್ ಈಸ್ ನಿಮಗೆ ಹ್ಯಾಂಡ್ ಗ್ರಾಬರ್ ಎಲ್ಲ ಟೀ ಕುಡಿಂಗ್ ಸಿಗುತ್ತೆ. ಟಫನ್ ಗ್ಲಾಸು ಕೊಟ್ಟಿದ್ದಾರೆ. ಲುಕ್ ಮಾತ್ರ ನೆಕ್ಸ್ಟ್ ಲೆವೆಲ್. ಕೆಳಗಡೆಯಿಂದ ಮೇಲೆ ಈ ಥರ ಇದೆ. ಕಾಮನ್ ಆಗಿ ಇದು ಕೂಡ ಬಾಲ್ಕನಿ. ಅಲ್ಲಿ ಓಪನ್ ಮಾಡಿಸಿದೆ, ಕ್ಲೋಸ್ ಇತ್ತು. ಇದು 2ನೇಯ ಬಾಲ್ಕನಿ. ಡೋರ್ ಓಪನ್ ಮಾಡ್ತಾ ಇದ್ದಂಗೆ ಸೌಂಡ್ ಬರುತ್ತಲ್ಲ, ಈಗ ಕ್ಲೋಸ್ ಮಾಡ್ತೀನಿ. ಹಾಂ, ಓಕೆ. ಅದೇ ಸೇಮ್ ಲಿಫ್ಟ್ ಕಂಟಿನ್ಯೂಟಿ ಇಲ್ಲಿವರೆಗೂ ನಮ್ಗೆ ಸಿಗುತ್ತೆ.
ಮೇಲ್ಗಡೆ ಹೋಗ್ತೀರ ಅಂದರೆ ಸ್ಟೇರ್ಕೇಸ್ ಯೂಸ್ ಮಾಡ್ಕೋಬೇಕು. ಇಲ್ಲಿ 2 ಬೆಡ್ರೂಮ್ ಸಿಗುತ್ತೆ. ಇಲ್ಲಿ ನೋಡಿ, ಈ ಲಿಫ್ಟ್ ಪಕ್ಕದಲ್ಲಿ 4x6 ಬಿಗ್ ವಿಂಡೋ, ಫಾಲ್ ಸೀಲಿಂಗು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ POP ಆ್ಯಂಡ್ PVC ವಿತ್ ಫ್ಯಾನ್ಸಿ ಲೈಟ್. ಸರಿನಾ? ಕ್ಲಿಯರಿಟಿ ಇಂಪಾರ್ಟೆಂಟು. ಯಾವ ಮೂಲೆಯಲ್ಲಿ ನಿಂತ್ಕೊಂಡು ಬೇಕಾದ್ರೆ ತೋರಿಸ್ತೀನಿ, ನಿಮಗೆ ಅರ್ಥ ಆಗಬೇಕು. ವಿಂಡೋ ಈ ಬೆಡ್ರೂಮ್ಗೆ ವೆಂಟಿಲೇಷನ್ಗೆ ಬಿಟ್ಟಿರೋದು. ಸ್ಟೇರ್ಕೇಸ್ ಕಂಟಿನ್ಯೂ ಆಗುತ್ತೆ. ಇದು ಒಂದು ಕಾಮನ್ ಬೆಡ್ರೂಮ್. ಈ ಕಾಮನ್ ಬೆಡ್ರೂಮ್ಗೆ ಬಾತ್ರೂಮ್ ಹೊರಗಡೆ ಕೊಟ್ಟಿದ್ದಾರೆ, ಒಳಗಡೆ ಇಲ್ಲ. ನಾನು ಬಂದು ಅದನ್ನೇ ಹುಡುಕಿದ್ದು. ಇಲ್ಲಿ ಒಂದು ಕ್ವೀನ್ ಸೈಜ್ ಕಾಟ್ನ ಹಾಕ್ಕೋಬೋದು. ಕಿಂಗ್ ಹಾಕಿದರೆ ಓಡಾಡೋದು ಕಷ್ಟ ಅಂತ ನಾನೇ ಹೇಳ್ತೀನಿ. ಕ್ವೀನ್ ಸೈಜ್ ಹಾಕ್ಕೋಬೋದು, ಏನು ಅಡ್ಡಿ ಇಲ್ಲ. ಸ್ಲೈಡಿಂಗ್ ಡೋರ್, ವಾರ್ಡ್ರೋಬರ್ ಕೊಟ್ಟಿದ್ದಾರೆ. ಇನ್ಬಿಲ್ಟ್ ಪ್ರೊಫೈಲ್ ಲೈಟು, ಡ್ರೆಸ್ಸಿಂಗ್ ಕ್ಯಾಬಿನೆಟು, ಓವರ್ ಹೆಡ್ ವಾರ್ಡ್ರೋಬರು, ಪ್ರೊಫೈಲ್ ಲೈಟ್ ಹೊಂದಿರುವಂತಹ POP ಫಾಲ್ ಸೀಲಿಂಗು. ನಂಬರ್ 1 ಮನೆ ಮಾತ್ರ. ವೆಲ್ ಪ್ಲಾನ್. ವೆಂಟಿಲೇಷನ್ಗೆ ವಿಂಡೋ ತೋರಿಸಿದ್ನಲ್ಲ ಲಿಫ್ಟ್ ಪಕ್ಕ, ಅದೇ ಇದಾಗಿರುತ್ತೆ. ಸರಿನಾ? ಈ ಸ್ಟೇರ್ಕೇಸ್ ಕೆಳಗಡೆ ಜಾಗ ವೇಸ್ಟ್ ಆಗುತ್ತೆ ಅಂತ ಹೇಳಿ ಸ್ಮಾಲ್ ಏನಾದರೂ ಇಟ್ಕೋಬೋದು ಅಷ್ಟೇ. ಇದು ಒಂದು 3rd ಅಥವಾ 2nd ಮಾಸ್ಟರ್ ಬೆಡ್ರೂಮು. ಈ ಬೆಡ್ರೂಮ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನನ್ನ ಎಡಭಾಗದಲ್ಲಿ ಈ ಕಾಮನ್ ಬಾತ್ರೂಮ್ ಅಂತಲೇ ಹೇಳ್ಬೋದು. ಆ್ಯಂಟಿಸ್ಕಿಟ್ ಫ್ಲೋರಿಂಗು, ಒಂದು ಹ್ಯಾಂಡ್ ಬೇಸು, ವಾಲ್ ಮೌಂಟ್ ಕಮೋಡು, ಎಲ್ಲ ಜಾಗರು, 2x4 ವೆಟ್ರಿಫೈಡ್ ಟೈಲ್ಸು ನಾವು ಡಗ್ಬಿಟ್ಟಿದ್ದೀವಿ. ಆ ಮೇಲ್ಗಡೆ ಹೋಗಿ ತೋರಿಸ್ತೀನಿ ವೆಂಟಿಲೇಷನ್ ಯಾವ ಥರ ಕೊಟ್ಟಿದ್ದೀವಿ ಅಂತ. ಪ್ಲ್ಯಾನಿಂಗ್ ಅನ್ನೋದೇ ಇದಕ್ಕೆ. ಬಾತ್ರೂಮ್ ಕೊಟ್ಟು ವೆಂಟಿಲೇಷನ್ ಕೊಡೋದು ವೆರಿ ಇಂಪಾರ್ಟೆಂಟ್. 2nd ಮಾಸ್ಟರ್ ಬೆಡ್ರೂಮು, ಸೇಮ್ ಕಿಂಗ್ ಸೈಜ್ ಕಾಟ್ ವಿತ್ ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ. ಕುಷನ್ ಹೆಡ್ ಬೋರ್ಡ್, 2 ಕಡೆಯೂ ಬಿಗ್ ವಿಂಡೋ, ಮೊಬೈಲ್ ಹೋಲ್ಡರ್, ಇಂಟೀರಿಯರ್ ವರ್ಕಲ್ಲಿ ಮಾಡಿಕೊಟ್ಟಿರುವಂತಹ ವಾಲ್ ಪ್ಲ್ಯಾನಿಂಗ್ ಸಿಗುತ್ತೆ. POP ಆ್ಯಂಡ್ PVC ಫಾಲ್ ಸೀಲಿಂಗು ವಿತ್ ಪ್ರೊಫೈಲ್ ಲೈಟ್. ಇದಾಯ್ತಾ? ಈ ಕಡೆ ಬಿಗ್ಗಾಗಿ 2 ಡೋರ್ನ ಕೊಟ್ಟಿದ್ದಾರೆ ಸ್ಲೈಡಿಂಗು. ಅದ್ರ ಒಳಗಡೆ ಇನ್ಬಿಲ್ಟ್ ಪ್ರೊಫೈಲ್ ಲೈಟ್ ಇರುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ ಇದೆ. ಡ್ರೆಸ್ಸಿಂಗ್ ಯೂನಿಟ್ಟು, ಇನ್ಬಿಲ್ಟ್ ಪ್ರೊಫೈಲ್ ಲೈಟು, ಮತ್ತು ಒಂದು TV ಯೂನಿಟ್, ಎಲ್ಲ ವಾಲ್ ಮೌಂಟ್. ಎಲ್ಲೂ ಕೂಡ ಒಂದೇ ಕೂದಲು ಬೀಳಲಿದ್ದ ಹಾಗೆ ಕಸನ ಈಸಿಯಾಗಿ ಹೊಡ್ಕೋಬೋದು. ಈ ಮನೆಗೆ ಮೇಂಟೆನೆನ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದು. ಓಕೆ, ಇದೊಂದು ಬಾತ್ರೂಮ್. ಸೇಮ್ ಇದು ತುಂಬ ಚೆನ್ನಾಗಿ ಬಂದಿದೆ ಬಾತ್ರೂಮ್. ಆ್ಯಕ್ಚುಲಿ ಸೆಲೆಕ್ಷನ್, ವಾಲ್ ಮೌಂಟ್ ಎಲ್ಲ ಸೀಲಿಂಗ್ ಮಾಡಿದ್ದಾರೆ. ಯಾರು ಬಂದು ಓಪನ್ ಮಾಡ್ತಾರೆ ನೋಡೋಣ. ಓಕೆ, ಸರಿನಾ? ಇದು ಇಷ್ಟು ಈ 3rd ಫ್ಲೋರಲ್ಲಿ ಇರುವಂಥದ್ದು ಗೆಳೆಯರೆ. ನೋಡಿ, POP PVC ಎಲ್ಲ ಹೇಗೆ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿದೆ. ನೆಕ್ಸ್ಟ್ ಟಾಪ್ ಫ್ಲೋರಲ್ಲಿ ಏನೇನು ಮಾಡಿಕೊಟ್ಟಿದ್ದಾರೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಇದು ಕಂಟಿನ್ಯೂ ಆಗುತ್ತೆ. ಇಲ್ಲಿ 4 ಅಡಿ ವೈಡಾಗಿದೆ ಗುರು. ದೊಡ್ಡ ಸ್ಟೇರ್ಕೇಸ್ ಸಿಗುತ್ತೆ. ಟಾಪ್ವರೆಗೂ ನಮಗೆ ಟಫ್ ಆ್ಯಂಡ್ ಗ್ಲಾಸ್ ಸಿಗುತ್ತೆ ವಿತ್ ಟೀಕ್ವುಡ್ ಹ್ಯಾಂಡ್ ಗ್ರಾಬರು ಇರುವಂಥದ್ದು. ಒಂದು ಲುಕ್ ತೋರಿಸಿ ಮೇಲಿಂದ ಕೆಳಗಡೆ ಯಾವುದಾರ ನೋಡ್ಬೋದಂತ. ಹಾಗೆ ಇಲ್ಲಿ ಸ್ಕೈಲೈಟ್ ಕೊಟ್ಟಿದ್ದಾರೆ. ಸ್ಟೇರ್ಕೇಸಿಗೆ ತುಂಬ ಚೆನ್ನಾಗಿ ಬೆಳಕು ಬರುತ್ತೆ. ಮೇನ್ ಅಂದರೆ ಟಾಪು ಡೋರ್, ಅದು ಮೇನ್. ಅಲ್ಲಿದ್ದ ನೀವು ಏನಾದರೂ ವಸ್ತುಗಳು ಇಟ್ಕೊಳ್ಳೋ ಹಾಗಿದ್ರೆ ಇಲ್ಲಿ ಇಟ್ಕೋಬಹುದು. ಸೇಫ್ಟಿ ಡೋರ್ ಕೂಡ ಮಾಡಿಕೊಟ್ಟಿದ್ದಾರೆ MS-ಇಂದು. ನೋಡಿ, ಫ್ಲೋರಿಂಗ್ ವುಡನ್ ಪ್ಯಾಟರ್ನ್ ಇರುವಂತಹ 1x1 ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. ಆಂಟಿ ಸ್ಕಿಡ್ಡು ಇದು ಚೆನ್ನಾಗಿದೆ. ಲಿಫ್ಟ್ ಮೇಂಟೆನೆನ್ಸ್ ರೂಮು ಈ ಥರ ಇರೋದು ಲಿಫ್ಟ್ ಮೇಂಟೆನೆನ್ಸ್ ರೂಮ್. ಆಯಿತಾ? ಇದು ಈ ಕಡೆಯಿಂದ ತೋರಿಸ್ಕೊಡ್ತೀನಿ. ನೋಡಿ, ನಾನು ಅಲ್ಲಿಂದ ಬಂದೆ, ಅಲ್ಲಿ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸಿದೆ. ಸರಿನಾ? ಓಕೆ, ನನ್ನ ಪಕ್ಕದಲ್ಲೇ ಲಿಫ್ಟ್ ಮೇಂಟೆನೆನ್ಸ್ ರೂಮು. ವಾಷಿಂಗ್ ಮಷಿನ್ ಪಾಯಿಂಟು ಅಲ್ಲಿ ಇಟ್ಕೋಬೋದು. 1000 ಲೀಟರ್ ಸಿಂಟ್ಯಾಕ್ಸ್ ಮೇಲ್ಗಡೆ ಇದೆ, ಸುಪ್ರೀಂ ಕ್ವಾಲಿಟಿದು. ಲ್ಯಾಡರ್ ಇದೆ ಮೇಲ್ಗಡೆ ಹತ್ತೋದಕ್ಕೆ. ಬಟ್ಟೆ ಒಣಗಾಕೋದಕ್ಕೆ ಕಂಬಿ ಇದೆ. ಕೇಬಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ.
ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲ ಇದೆ ಇನ್ಬಿಲ್ಟು. ಓಕೆ, ಇದೇ ನೋಡಿ ನಂದು ಕಾಮನ್ ಬಾತ್ರೂಮಿಗೆ ಒಂದು ಡಕ್ ಅಂತ ಹೇಳಿದ್ವಲ್ಲ, ಯಾವ ಥರ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈ ಥರ ಕಟ್ಟೆ ಥರ ಮಾಡಿ ಅಲ್ಲಿ ಬಿಟ್ಟಿರೋದು. ಅಲ್ಲಿದ್ದ ವೆಂಟಿಲೇಷನ್ ಬರುತ್ತೆ ಬಾತ್ರೂಮ್ಗೆ. ಹ್ಯಾಂಡ್ ವಾಶ್ ಏರಿಯಾ 4 ಅಡಿ ವೈಡ್ ಅಂದರೆ ಹೈಟಾಗಿ ಗೋಡೆ ಕಟ್ಟಿದ್ದಾರೆ. ಮಕ್ಕಳು ಕೂಡ ಈಸಿಯಾಗಿ ಬರ್ಬೋದು. ಅಕ್ಕ ಪಕ್ಕ 2 ಕಡೆಯೂ ಮನೆ ಆಗಿದೆ, ಡಿಸ್ಟರ್ಬ್ನೆಸ್ ಆಗೋಲ್ಲ. ಇಲ್ಲಿದ್ದ ನನಗೆ ಗೊತ್ತಿರೋ ಪ್ರಕಾರ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಬಬಾ ಅಂದ್ರೂ 1.5 ಇಂದ 2 ಕಿಲೋಮೀಟ್ರ್, 2 ಆಗಲ್ಲ 1.5 ಆಗಬಹುದು. ಡಿಸ್ಕ್ರಿಪ್ಷನ್ ಲೊಕೇಶನ್ ಎಲ್ಲ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿದರೆ ಸೀದಾ ಮನೆ ಹತ್ರನೇ ಬರ್ತೀರಾ, ಚೆಕ್ ಮಾಡ್ಕೋಬೋದು. ಕೊನೆಯದಾಗಿ 4 ಮಾತು ಈ ಮನೆ ಬಗ್ಗೆ. ಇದು ಬನಶಂಕರಿ 6 ಸ್ಟೇಜ್ 4th H ಬ್ಲಾಕಲ್ಲಿ ಇರುವಂತಹ ಮನೆ. ನಾರ್ತ್ ಫೇಸ್ ಸೈಟು, ಈಸ್ಟ್ ಫೇಸ್ ಮೇನ್ ಡೋರು, 20/30 BDA, ಹೈ ಫಾಲ್ ಸೀಲಿಂಗ್ ಮನೆ ವಿತ್ ಲಿಫ್ಟು. ಓಕೆ, ಪ್ರೈಸು 2,05,00,000, 2 CR 5 lakhs ಕೇಳ್ತಾ ಇದ್ದಾರೆ. ನೆಗೋಷಿಯೇಬಲ್ ಗೆಳೆಯರೆ, ಪ್ರೈಸ್ ಎಲ್ಲ ಹೇಳಿರ್ತೀನಿ, ನೋಡ್ಕೊಳ್ಳಿ. ನಿಮ್ಮ ಈ ಹತ್ರ ಇದ್ದೀರ ಅನ್ನೋ ಥರ ಇದ್ದರೆ ಸ್ವಲ್ಪ ನೆಗೋಷಿಯಬಲ್ ಅಲ್ವಾ, ಕಾಲ್ ಮಾಡಬಹುದು. ಓನರ್ ಒಳ್ಳೆಯವರು, ರೆಸ್ಪಾನ್ಸ್ ಮಾಡಿ ಕಮ್ಮಿ ಮಾಡ್ತಾರೆ, ಡೌಟೇ ಇಲ್ಲ. ಓಕೆ, ಈ ಮನೆ ಬಗ್ಗೆ ಇಷ್ಟೇ ಮಾಹಿತಿ. ಇನ್ನು ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರು ಮನೆ ತೊಗೊತೀನಿ ಅಂತಾರೋ ಅವರಿಗೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.